ಸ್ನೇಹಿತರೆ ನಮಸ್ಕಾರ. ಶಿವಮೊಗ್ಗದಲ್ಲಿ ಮತ್ತೊಂದು ದೊಡ್ಡ ದುರಂತ ಅಂತಾನೆ ಹೇಳ್ಬೋದು. ಹೌದು, ಗುಂಪು ಹಲ್ಲೆಯಿಂದಾಗಿ ವಿದ್ಯಾರ್ಥಿಯ ಸಾವಾಗ್ಬಿಟ್ಟಿದೆ. ಹೌದು, ಇದು ಒಂಥರ ಕೊಲೆ ಅಂತಾನೆ ಹೇಳಬಹುದು. ಬಾಲಕರು ಜಗಳಾಡ್ತಾ ಹೊಡೆದಾಡ್ತಾ ಒಂದು ಜೀವವನ್ನೇ ತೆಗೆದುಹಾಕಿದ್ದಾರೆ. ಈ ಒಬ್ಬ 15 ವರ್ಷದ ಸಂಕೇತ್ ಎನ್ನುವಂತಹ ಬಾಲಕ, ಇವನನ್ನು ಕೊಂದವರು ಹೊರಗಿನವರು ಅಥವಾ ಮನೆ ಪಕ್ಕದವರು ಅಥವಾ ಸಂಬಂಧಿಕರು ಅಥವಾ ದೊಡ್ಡವರು ಅಂತ ನೀವು ಅಂದ್ಕೊಂಡಿರ್ಬೋದು. ಇಲ್ಲ ಸ್ನೇಹಿತರೆ, ಅವನನ್ನು ಕೊಂದವರು ಸ್ವತಃ ಆಪ್ತರು, ಸ್ನೇಹಿತರು. ಹಾಗಾದರೆ ಇಂತಹ ಘಟನೆಗಳು ನಮ್ಮ ಗಮನಕ್ಕೆ ಬರ್ತಾನೆ ಇರುತ್ತೆ, ಮೇಲಿಂದ ಮೇಲೆ ನಡೀತಾನೆ ಇರುತ್ತೆ. ಆದರೆ ಇಂತಹ ಘಟನೆಗಳಿಗೆ ಫುಲ್ ಸ್ಟಾಪ್ ಅನ್ನೋದೇ ಇಲ್ಲ. ಹಾಗಾದರೆ ಸ್ನೇಹಿತರೆ, ಈ ಘಟನೆ ನಡೆದಿರೋದು ಹೇಗೆ, ಇದೆಲ್ಲ ವಿಚಾರವನ್ನು ನಾವು ನೋಡ್ತಾ ಹೋಗೋಣ. ಸ್ನೇಹಿತರೆ, ಶಿವಮೊಗ್ಗದಲ್ಲಿ ಕ್ರಿಕೆಟ್ ಆಟದ ವಿಚಾರಕ್ಕೆ ಈ ಸಂಬಂಧಿಸಿದಂತೆ ಸಹಪಾಠಿ ಅಂದರೆ ಸ್ನೇಹಿತರ ಜೊತೆಗೆ ಗುಂಪೊಂದು ಜಗಳಕ್ಕೆ ಬಂದುಬಿಡುತ್ತೆ. ಸೊ ಆ ಜಗಳವನ್ನು ಬಿಡಿಸಲಿಕ್ಕೆ ಹೋದಂತಹ ಈ ಸಂಕೇತ್ 15 ವರ್ಷದ ಬಾಲಕ 10ನೇ ತರಗತಿಯನ್ನು ಅಂದರೆ SSLCಯನ್ನು ಕಲಿತಾ ಇರ್ತಾನೆ. ಸೊ ಈತನನ್ನ ಮೇಲೆ ಹಲ್ಲೆ ಆಗಿ ಈತನನ್ನೇ ಕೊಂದು ಹಾಕಲಾಗುತ್ತೆ. ಸ್ನೇಹಿತರೆ, ಈ ಘಟನೆಗೆ, ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ 7 ಜನ ಬಾಲಕರನ್ನು ಇಲ್ಲಿಯ ತುಂಗಾನಗರದ ಠಾಣೆಯ ಪೊಲೀಸರು ವಶಕ್ಕೆ ಪಡೆದಿದ್ದಾರಂತೆ. ಹೌದು ಸ್ನೇಹಿತರೆ, ಬರೋಬ್ಬರಿ 7 ಜನ ಈತನ ಮೇಲೆ ಹಲ್ಲೆ ಮಾಡಿಬಿಟ್ಟಿದ್ದಾರೆ. ಜಗಳವನ್ನು ಬಿಡಿಸ್ಲಿಕ್ಕೆ ಹೋದ ಕ್ಷಣದಲ್ಲಿ ಈತನ ಮೇಲೆ ಹಲ್ಲೆ ಆಗಿಬಿಡುತ್ತೆ. ಆ ಕ್ಷಣದಲ್ಲಿ ಪ್ರಾಣವನ್ನು ಕಳ್ಕೊಳ್ತಾನೆ. ಈಗಾಗಲೇ ಬಹಳಷ್ಟು ಕಡೆ ಈ ರೀತಿ ಘಟನೆಯನ್ನು ನಾವು ನೋಡ್ತಾ ಇರ್ತೀವಿ. ಸ್ನೇಹಿತರೆ, ಈ ಘಟನೆ ಊರು ಗಡೂರು ಪಕ್ಕದ ಸೂಳೆಬೈಲಿನ ದುರ್ಗಮ್ಮನ ಬೀದಿ ನಿವಾಸಿ ಈ ಸಂಕೇತು SSLC ಪರೀಕ್ಷೆಯ ಹಿನ್ನೆಲೆಯಲ್ಲಿ ಸೋಮವಾರ ರಾತ್ರಿ ಶಾಲೆಯಲ್ಲಿ ವಿಶೇಷ ತರಗತಿಯನ್ನು ಮುಗಿಸ್ಕೊಂಡು ಸ್ನೇಹಿತರ ಜೊತೆಗೆ ಮರಳಿ ಬರ್ತಿರ್ತಾನೆ. ಆ ಸಂದರ್ಭದಲ್ಲಿ ಈ ಘಟನೆ ನಡೆಯುತ್ತೆ. ಹೌದು, 2 ದಿನದ ಹಿಂದೆ ಅಂದರೆ ಸೋಮವಾರದ 2 ದಿನದ ಹಿಂದೆ ಕ್ರಿಕೆಟ್ ಟೂರ್ನಿ ವೇಳೆ ನಡೆದಿದ್ದ ಜಗಳ ಪ್ರಸ್ತಾಪಿಸಿ, ಅಂದರೆ ಆ 2 ದಿನದ ಹಿಂದೆಯೇ ಜಗಳ ಆಗಿತ್ತಂತೆ. ಅದೇ ಒಂದು ಕಾರಣಕ್ಕಾಗಿ ಗುಂಪು ಸ್ನೇಹಿತರ ಮೇಲೆ ಹಲ್ಲೆ ಮಾಡಿಬಿಡುತ್ತೆ. ಅಂದರೆ ಸ್ನೇಹಿತರ ಗುಂಪೊಂದು ಬರುತ್ತೆ, ಇವರ ಮೇಲೆ ಹಲ್ಲೆ ಮಾಡಿಬಿಡುತ್ತೆ. ಆ ಸಂದರ್ಭದಲ್ಲಿ ಜಗಳವನ್ನು ಬಿಡಿಸಲಿಕ್ಕೆ ಹೋದಂತಹ ಈ ಸಂಕೇತನ ಮೇಲೆ ಹಲ್ಲೆ ನಡೆದುಬಿಡುತ್ತೆ. ಎದೆಯ ಬಳಿ ಬಿದ್ದ ಪೆಟ್ಟಿನಿಂದ ಅಂದರೆ ಎದೆಯ ಭಾಗದಲ್ಲಿ ಒಂದು ಪೆಟ್ಟು ಬಿದ್ದು ಬಿಡುತ್ತೆ ಹೊಡೆದಾಡುವಾಗ. ಆ ಕ್ಷಣದಲ್ಲಿ ಏನಾಗುತ್ತೆ, ಆತ ಕುಸಿದು ಬೀಳ್ತಾನಂತೆ. ಪಾಲಕರು ಬಂದು ಆಸ್ಪತ್ರೆಗೆ ಕರೆದೊಯ್ದರೂ ಸಹಿತ ಆತ ಉಳಿಯೋದಿಲ್ಲ. ಕೇವಲ ಒಂದು ಏಟು ಎದೆಗೆ ಬಿದ್ದ ಕಾರಣಕ್ಕಾಗಿ ಆತ ಕುಸಿದು ಬೀಳ್ತಾನೆ. ಆಸ್ಪತ್ರೆಗೆ ಹೋಗುವಷ್ಟರಲ್ಲಿ ಪ್ರಾಣ ಕಳ್ಕೊಂಡು ಬಿಡ್ತಾನೆ. ಸೊ ಇಂತಹ ಘಟನೆಗಳು ಸಾರಿ ಸಾರಿ ನಮಗೆ ಹೇಳ್ತದೆ ಇಂದಿನ ಮಕ್ಕಳು ಯಾವ ಮಟ್ಟಕ್ಕೆ ಹೋಗ್ತಾ ಇದ್ದಾರೆ, ಏನು ಘಟನೆ ಇಂತಹ ಮೇಲಿಂದ ಮೇಲೆಗೆ ನಡೀತಾ ಇದೆ. ತಂದೆ ತಾಯಿಯರು ಎಷ್ಟೇ ಅವರನ್ನು ತಿದ್ದಿ ಬುದ್ಧಿ ಹೇಳಿದ್ರು ಸಹಿತ ಈ ರೀತಿ ಹೊಡೆದಾಟಗಳು ಮಾಡಿಕೊಂಡು ಜಗಳಗಳನ್ನು ಮಾಡಿಕೊಂಡು ಅಥವಾ ಈಗ ಆನ್ಲೈನ್ ಗೇಮ್ಗೆ ಅಡಿಕ್ಟ್ ಆಗಿ ತಂದೆ ತಾಯಿಯನ್ನೇ ಜಗತ್ತನ್ನೇ ಮರೆತು ಬಿಡ್ತಾರೆ. ಈ ಘಟನೆ ಅಂತೂ ಸುಮ್ಮನೆ ಆಗಿಲ್ಲ ಸ್ನೇಹಿತರ. 7 ಜನ ಬಾಲಕರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಈ ಘಟನೆ ನಡೆಯುವಂತಹ ಸಂದರ್ಭದಲ್ಲಿ ತಿಳಿದು ಬರುತ್ತೆ ಈಗಾಗಲೇ 7 ಜನ ಏನು ಒಂದು ವಿದ್ಯಾರ್ಥಿಗಳಿರ್ತಾರಲ್ಲ, ಆ ವಿದ್ಯಾರ್ಥಿಗಳು ಆ ಸ್ನೇಹಿತನ ಅಂದರೆ ಈಗ ಈ ಸಂಕೇತನ ಶಾಲೆಯಲ್ಲಿರ್ತಕ್ಕಂತಹ ಹಳೆಯ ವಿದ್ಯಾರ್ಥಿಗಳಾಗಿದ್ದರಂತೆ. ಅವರು ಶಾಲೆ ಕೂಡ ಈಗಾಗಲೇ ಬಿಟ್ಟಿರ್ತಾರಂತೆ. ಅಂದರೆ ಓದು ಬರಹನೇ ಮಾಡ್ತಿರೋದಿಲ್ಲ, ಪುಕ್ಷಟೆ ತಿರುಗಾಡೋದು ಕಣ್ರಿ, ಆ ರೀತಿ ಮಾಡ್ತಾಯಿದ್ರಂತೆ. ಜೊತೆಗೆ 7 ಜನ ಹುಡುಗರಿರ್ತಾರ, ಆ ಹುಡುಗರಲ್ಲಿ ಕೆಲವೊಂದಷ್ಟು ಹುಡುಗರು ಗಾಂಜಾ ಸೇವನೆ ಕೂಡ ಮಾಡಿರ್ತಾರಂತೆ. ಆ ಹೊಡೆದಾಟ ಮಾಡೋಕ್ಕಿಂತ ಮುಂಚೆನೇ ಗಾಂಜಾ ಸೇವನೆ ಮಾಡಿಕೊಂಡು ಹೊಡೆದಾಟ ಮಾಡಲಿಕ್ಕೆ ಬಂದಿರ್ತಾರೆ. ಕೇವಲ SSLC ವರ್ಗದ ವಿದ್ಯಾರ್ಥಿಗಳಿವರು. ಅಂದರೆ ವಿದ್ಯಾರ್ಥಿಗಳು ಪೂರ್ತಿಯಾಗಿ ಅಲ್ಲ, ಅಂದರೆ ಬಿಟ್ಟಿರ್ತಾರೆ ಶಾಲೆಯನ್ನು. ಆದರೆ ಅದೇ ವಯಸ್ಸಿನವರು, ಕೇವಲ 15-16 ವಯಸ್ಸಿನ ಆಸುಪಾಸಿನವರು ಗಾಂಜಾ ಸೇವನೆ ಮಾಡಿಕೊಂಡು ಹೊಡೆದಾಟ ಆಡ್ತಾರಂದರೆ ವಿಚಾರ ಮಾಡಿ ಎಲ್ಲಿಗೆ ಹೋಗಿದೆ ನಮ್ಮ ಸಮಾಜ. ಸೊ ಇಂತಹ ಘಟನೆಗಳು ಆಗಲಿಕ್ಕೆ ಇಂತಹ ಗಾಂಜಾ ಸೇವನೆ, ಮದ್ದು ಸೇವನೆ ಇವೆಲ್ಲವೇ ಕಾರಣ ಆಗಿಬಿಡ್ತವೆ. ಯಾಕಂದರೆ ನಶೆಯಲ್ಲಿ ಏನು ಮಾಡ್ತಾರೋ ಅನ್ನೋದೇ ಗೊತ್ತಿಲ್ಲ. ಅವರು ಬೇಕಂತನೂ ಕೂಡ ಮಾಡೋದಿಲ್ಲ, ಅದು ಮಾಡಿಸತ್ತೆ. ಹಾಗಾಗಿ ಆ ಗಾಂಜಾ ಸೇವನೆ ಮಾಡುವಷ್ಟು ಮಟ್ಟಕ್ಕೆ ಹೋಗಿದಾರಲ್ಲ, ಅದಕ್ಕೆ ಕಾರಣಗಳು ಏನು ಅಂತ ಪೊಲೀಸರು ಸರ್ಚ್ ಮಾಡಬೇಕು. ಆ ಒಂದು ಏರಿಯಾದಲ್ಲಿ ಹೆಚ್ಚಾಗಿ ಗಾಂಜಾ ಮತ್ತು ಮದ್ದು ಸೇವನೆಯನ್ನು ಮಾಡ್ತಾರಂತೆ. ಅದಕ್ಕೆ ಪೊಲೀಸರಿಗೂ ಕೂಡ ಅಲ್ಲಿಯ ಸ್ಥಳೀಯ ಒಂದು ಜನರಿರ್ತಾರಲ್ಲ, ಹಿರಿಯರು, ಆ ಹಿರಿಯರು ಕೂಡ ಮನವಿ ಮಾಡಿಕೊಂಡಿದ್ದಾರೆ. ಇಂತಹ ಘಟನೆಗಳು ಆಗಬಾರದು, ಎಲ್ಲಿ ಗಾಂಜಾ ಸೇವನೆ ಮಾಡ್ತಾರೋ ಅದನ್ನು ತಡೆಗಟ್ಟುವಂತಹ ಕೆಲಸ ನೀವು ಮಾಡಬೇಕಂತ ಮನವಿ ಕೂಡ ಮಾಡ್ಕೊಂಡಿದ್ದಾರೆ. ನೋಡಿ, ಇವರ ಚಟಕ್ಕಾಗಿ, ಇವರ ಜಗಳಕ್ಕಾಗಿ
ಒಂದು ಜೀವವನ್ನೇ ಕಳೆದು ಬಿಟ್ಟಿದ್ದಾರೆ. ಹೀಗಾಗಿ ಇನ್ನು ತಂದೆ ತಾಯಿಗೆ ಎಷ್ಟು ನೋವು ಆಗಿರಬಾರದು. ಬಹಳಷ್ಟು ಜನ ಆನ್ಲೈನ್ ಗೇಮ್ಗಳಿಗೂ ಕೂಡ ಅಡಿಕ್ಟ್ ಆಗ್ತೀರಿ. ಅದು ಕೂಡ ಆಡ್ಲಿಕ್ಕೆ ಹೋಗಬೇಡಿ, ಯಾಕಂದರೆ ಅದರಿಂದ ಏನೂ ಉಪಯೋಗವಿಲ್ಲ. ಅದರಿಂದ ದುಡ್ಡು ಕೂಡ ನಿಮಗೆ ಬರೋದಿಲ್ಲ. ನಿಮ್ಮಿಂದ ದುಡ್ಡು ಹೋಗುತ್ತೆ, ನಿಮ್ಮ ಟೈಮ್ ವೇಸ್ಟ್ ಆಗುತ್ತೆ, ನಿಮ್ಮ ಜೀವನ ಹಾಳಾಗುತ್ತೆ. ಮನೆಯಲ್ಲಿರ್ತಕ್ಕಂತಹ ದುಡ್ಡನ್ನು ಕದಿದು ನೀವು ಆಡ್ಲಿಕ್ಕೆ ಪ್ರಯತ್ನ ಮಾಡ್ತೀರಿ, ಅಥವಾ ದುಡ್ಡನ್ನು ಕದಿದು ಇನ್ಯಾರಿಗೋ ಮೊಬೈಲ್ನಲ್ಲಿ ಹೋಗಿ ಗೇಮ್ ಆಡೋದು, ಅಥವಾ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಮೊಬೈಲ್ಗಳನ್ನು ಕಸಿದುಕೊಳ್ಳೋದು, ಅಥವಾ ಅಡಿಕ್ಟ್ ಆಗಿ ಅಂದರೆ ಈಗ ಕೋಮಾದಲ್ಲಿ ಹೋಗಿಬಿಡ್ತಾರಲ್ಲ, ಅಂದರೆ ಮಾನಸಿಕ ಆಗಿಬಿಡ್ತಾರೆ. ಆ ಒಂದು ಸಿಚುವೇಶನ್ ಕೂಡ ಬರ್ಬೋದು. ಮಾನಸಿಕ ಆಗಿ ತಾವೇ ಸುಸೈಡ್ ಮಾಡ್ಕೊಳ್ಳೋದು, ಈ ರೀತಿ ಪ್ರಕರಣಗಳು ಬಹಳಷ್ಟು ಕಡೆ ನಾವು ನೋಡಿದ್ದೀವಿ. ನಿಮಗೆ ಮುಂದೆ ವ್ಯಕ್ತಪ ಕೂಡ ಪಡಿಸಿದ್ದೀವಿ ಸ್ನೇಹಿತರೆ. ಸೊ ಹಾಗಾಗಿ ಒಂದು ಸ್ವಲ್ಪ ಪೋಷಕರು ಮಕ್ಕಳ ಕಡೆಯೂ ಕೂಡ ಗಮನ ಹರಿಸಿ. ನೀವು ಹರಿಸ್ತೀರಿ, ನಾವಂತರೂ ಅದರಲ್ಲಿನ ಸಂದೇಹವೇನಿಲ್ಲ. ಯಾಕಂದರೆ ಬಹಳಷ್ಟು ಜನ ಕೆಲಸ ಕಾರ್ಯಗಳಲ್ಲಿ ಮಗ್ನನಾಗಿರ್ತೀರಿ. ಅದಕ್ಕೆ ಒಂದಿಷ್ಟು ಸಮಯವನ್ನು ಮಕ್ಕಳಿಗೂ ಕೂಡ ಕೊಡಿ, ಆಗ ಮಾತ್ರ ಸುಧಾರಿಸಲಿಕ್ಕೆ ಸಾಧ್ಯ. ಯಾಕಂದರೆ ಬರೀ ಶಾಲೆಯಲ್ಲಿನೇ ಎಲ್ಲರೂ ಕೂಡ ಪಾಠ ಹೇಳಿ ಸುಧಾರಿಸೋದಾಗಿದ್ದರೆ ಎಷ್ಟೋ ಜನ ಮಕ್ಕಳು ಎಲ್ಲೋ ಇರ್ತಾಯಿದ್ರು. ಆದರೆ ಮನೆಯಲ್ಲೂ ಕೂಡ ಸುಧಾರಣೆ ಭಾವನೆಗಳು ಬರಬೇಕು. ಹಾಗಾಗಿ ನನ್ನ ಮನವಿ, ಈಗ ಈ ರೀತಿ ಘಟನೆ ನಡೀತಲ್ವಾ, ಸೊ ಈ ಘಟನೆಗೆ ಪರಿಹಾರ ಧನವನ್ನು ಆ ಸಂಕೇತನ ಕುಟುಂಬಕ್ಕೆ ಕೊಡಲೇಬೇಕಂತ ಹೇಳ್ಬಿಟ್ಟು ಸ್ಥಳೀಯರು, ಅಂದರೆ ಪೋಷಕರ ಸ್ನೇಹಿತರಾಗಿರಲಿ ಅಥವಾ ಮನೆ ಪಕ್ಕದವರು, ಆ ಊರಿನವರು, ಗ್ರಾಮಸ್ಥರು ಪ್ರತಿಭಟನೆಯನ್ನು ಮಾಡ್ತಾರೆ. ರಸ್ತೆಯನ್ನು ತಡೆದು ರಸ್ತೆಯಲ್ಲಿ ಬರ್ತಕ್ಕಂತಹ ವಾಹನಗಳನ್ನು ನಿಲ್ಲಿಸಿ ದೊಡ್ಡದಾಗಿ ಪ್ರತಿಭಟನೆ ಮಾಡ್ತಾರೆ. ಪರಿಹಾರ ಘೋಷಣೆ, ಮೃತ ಬಾಲಕನ ಕುಟುಂಬಕ್ಕೆ ಪರಿಹಾರ ಕೊಡಲೇಬೇಕು. ಆ ಪ್ರದೇಶದಲ್ಲಿನ ಗಾಂಜಾ ಹಾವಳಿ ತಡೆಗೆ ಆಗ್ರಹಿಸಿ ಸ್ಥಳೀಯರು, ಅಂದರೆ ಆ ಊರಿನಲ್ಲಿರ್ತಕ್ಕಂತಹ ಎಲ್ಲ ಸ್ಥಳೀಯರು, ಊರಗಡೂರು ಮತ್ತು ಮತ್ತೂರು ಎನ್ನುವಂತಹ ಊರದು, ಆ ಒಂದು ಪ್ರದೇಶದಲ್ಲಿ ಹೆಚ್ಚಾಗಿ ಗಾಂಜಾ ಸೇವನೆ ಆಗ್ತಾ ಇದೆ ಅಂತೆ. ಅದನ್ನು ಸ್ಥಳೀಯರು ತಡಿಬೇಕಂತ ಹೇಳ್ಬಿಟ್ಟು ಆಗ್ರಹ ಕೂಡ ಮಾಡಿದ್ದಾರೆ. ರಸ್ತೆಯಲ್ಲಿ ಪ್ರತಿಭಟನೆ ಕೂಡ ಮಾಡಿದ್ದಾರೆ. ಶಾಸಕ ಎಸ್.ಎನ್. ಚನ್ನಬಸಪ್ಪ, ಮಾಜಿ DCM KS ಈಶ್ವರಪ್ಪ ಬೆಂಬಲದಿಂದಾಗಿ ಈ ಒಂದು ಪ್ರತಿಭಟನೆಯನ್ನು ಮಾಡಿ ಸ್ಥಳಕ್ಕೆ ಬಂದ ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಹಟ್ಟಿ ಅಂತೆ ಅವರ ಹೆಸರು, ಬಾಲಕನ ಕುಟುಂಬಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 10 ಲಕ್ಷ ರೂಪಾಯಿಯನ್ನು ಪರಿಹಾರ ಧನವನ್ನು ಘೋಷಣೆ ಮಾಡಿದ್ದಾರೆ. ಜೊತೆಗೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ 5 ಲಕ್ಷ ಪರಿಹಾರವನ್ನು ಘೋಷಿಸಿದ್ದಾರೆ ಎನ್ನುವಂತಹ ಮಾಹಿತಿಯನ್ನು ಸ್ಥಳಕ್ಕೆ ಬಂದು ಅಲ್ಲಿರ್ತಕ್ಕಂತಹ ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಹಟ್ಟಿ ಎನ್ನುವಂಥವರು ಇದನ್ನು ಅವರಿಗೆ ಸುದ್ದಿಯನ್ನು ತಲುಪಿಸ್ತಾರೆ. ತದನಂತರ ಎಂದಿನಂತೆ ಪ್ರತಿಭಟನೆಯನ್ನು ನಿಲ್ಲಿಸಿ ನಿರಂತರವಾಗಿ ವಾಹನಗಳನ್ನು ಚಲಾಯಿಸಲಿಕ್ಕೆ ಹೋಗಲಿಕ್ಕೆ ಹಾದಿ ಮಾಡಿಕೊಡ್ತಾರೆ. ಪ್ರತಿಭಟನೆಯನ್ನು ಹಿಂಪಡೆಯಲಾಗತ್ತೆ. 15 ಲಕ್ಷ ರೂಪಾಯಿ ಒಟ್ಟಾರೆಯಾಗಿ ಆ ಕುಟುಂಬಕ್ಕೆ, ಅಂದರೆ ಮೃತಪಟ್ಟ ಯುವಕನ ಕುಟುಂಬಕ್ಕೆ 15 ಲಕ್ಷ ರೂಪಾಯಿ ಸಹಾಯಧನವನ್ನು ಕೊಡಲಿಕ್ಕಾಗತ್ತೆ. ಆದರೆ ಇಲ್ಲಿ ಬಹಳಷ್ಟು ಜನ ಕಮೆಂಟ್ಗಳು ಕೂಡ ಮಾಡಿದ್ದಾರೆ. ಏಕೆಂದರೆ ಈಗ ಟ್ಯಾಕ್ಸ್ ಅಂತರೂ ನಾವು ನೀವೆಲ್ಲರೂ ತುಂಬ್ತೇವೆ, ಆದರೆ ಇವರಿವರ ಜಗಳಕ್ಕೆ ಅಥವಾ ಇವರಿವರು ಗಾಂಜಾ ಸೇದೋದು, ಇವರಿವರು ಹೊಡೆದಾಟೋದು, ಈ ರೀತಿ ಪ್ರಕರಣಗಳು ಸಾಕಷ್ಟು ಕಡೆ ನಡೆಯುತ್ತೆ. ಈ ಪ್ರಕರಣಗಳಿಗೆ ಸರ್ಕಾರ ಹೀಗೆ ದುಡ್ಡು ಕೊಡ್ತಾ ಹೋದರೆ ನಮ್ಮ ತೆರಿಗೆಯಿಂದ ಬೇಕಾದರೆ ಸ್ವಂತ ದುಡ್ಡನ್ನು ಕೊಡಲಿ, ಆದರೆ ಈ ರೀತಿ ತೆರಿಗೆ ದುಡ್ಡನ್ನು ಕೊಡೋದು, ಅವರವರ ಜಗಳ ಆಡೋಕ್ಕೆ, ಅವರವರ ಹೊಡೆದಾಡೋದಕ್ಕೆ ಸರ್ಕಾರ ಯಾಕೆ ಖರ್ಚು ಮಾಡಬೇಕು? ಒಳ್ಳೆಯ ಅಭಿವೃದ್ಧಿ ಕಾರ್ಯಕ್ಕಾಗಿ ಯೂಸ್ ಮಾಡಲಿ ಅಂತ ಕೆಲವೊಂದಿಷ್ಟು ಜನರ ಆಕ್ರೋಶ ವ್ಯಕ್ತ ಕೂಡ ಪಡಿಸಿದ್ದಾರೆ. ಹೌದು, ಈ ಒಂದು ಘಟನೆ ವಿಷಾದಕವಾಗಿದೆ. ಯಾಕಂದರೆ ಘಟನೆ ಆಗಿರೋದು ಇದು ಒಳ್ಳೆಯದಂತರೂ ಅಲ್ವೇ ಅಲ್ಲ. ಆದರೆ ಸರ್ಕಾರ ಇದಕ್ಕೆ ಪರಿಹಾರ ಕೊಡೋದು ತಪ್ಪು ಅಂತಕ್ಕಂಥದ್ದು ಕೆಲವೊಂದಿಷ್ಟು ಜನರ ಅಭಿಪ್ರಾಯ. ಇನ್ನು ನಿಮ್ಮ ಅಭಿಪ್ರಾಯ ಏನು ಅನ್ನುವಂಥದ್ದನ್ನು ಕಮೆಂಟ್ ಮಾಡಿ ತಿಳಿಸಿ. ಯಾಕಂದರೆ ಬಹಳಷ್ಟು ಈ ರೀತಿ ಘಟನೆ ನಡೀತಾ ಇರುತ್ತೆ, ಆದರೆ ಅವರ ವಿಚಾರಕ್ಕೆ ನಡೀತಾ ಇರುತ್ತೆ. ಇದು ಸರ್ಕಾರದಿಂದ ಏನು ತೊಂದರೆ ಆಗಿರೋದಿಲ್ಲ, ಆದರೂ ಸಹಿತ ಅವರು ಮಾಡ್ಕೊಂಡಿರುವಂತಹ ತಪ್ಪಿಗೆ ಸರ್ಕಾರ ಯಾಕೆ ಪರಿಹಾರ ಕೊಡಬೇಕು ಎನ್ನುವಂಥದ್ದು. ಸರ್ಕಾರಕ್ಕೆ ತೆರಿಗೆ ಅಂತೂ ನಾವು ಕಟ್ತೀವಿ, ನಮ್ಮ ದುಡ್ಡು ಯಾಕೆ ಕೊಡ್ತೀರಾ ಅಂತ, ಅಭಿವೃದ್ಧಿ ಕಾರ್ಯಕ್ಕಾಗಿ ಯೂಸ್ ಮಾಡ್ಕೊಳ್ಳಿ ಅಂತ ಸರ್ಕಾರಕ್ಕೆ ಕೆಲವೊಂದಿಷ್ಟು ಜನರ ಆಕ್ರೋಶ, ಕೆಲವೊಂದಿಷ್ಟು ಜನರ ಮನವಿ. ಇನ್ನು ನಿಮ್ಮ ಅಭಿಪ್ರಾಯ ಏನು ಅನ್ನುವಂಥದ್ದನ್ನು ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಷಯವನ್ನು ಎಲ್ಲ ಪೋಷಕರಿಗೆ ಶೇರ್ ಮಾಡಿ.